ಆಗಿದೆ, ವಿಗ್ರಹಗಳು ಕೊಡಿಸ್ಬೇಕು ಅಂದಾಗ ಆಯಿತು ಕೊಟೇಶನ್ ತೊಗೊಂಬರ್ರಿ, ನಾವು ಏನಾಯಿತು ಅದನ್ನ ಕೊಡಿಸ್ಕೊಡ್ತೀವಿ ಅಂತ ಹೇಳಿದರು. ಅದೇ ಮಾತಂತೆ ಬಂದು ಇವತ್ತು 2,01,308 ರೂಪಾಯಿ ಅವರು ಸಹಾಯ ಹಸ್ತ ನೀಡಿದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಕೋರ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರು ಈಗ ಪರ್ಮಿಷನ್ ಬರ್ರಿ ಯಜಮಾನ್ರೆ. ನಮಸ್ಕಾರ. ಈ ಗ್ರಾಮದ ಗುಂಬಿನಹಳ್ಳಿ ಗ್ರಾಮಸ್ಥರು ಮತ್ತು ಮಾಜಿ ಮೆಂಬರ್ ಇವರು ಎಲ್ಲರೂ ಬಂದು ದೇವಸ್ಥಾನ ಪೆಂಡಿಂಗ್ ಆಗಿಬಿಟ್ಟಿದೆ, ದೇವಸ್ಥಾನಕ್ಕೆ ನಿಮಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದರು. ಆ ಟೈಮಲ್ಲಿ ನಾವು ಬಂದು ಇಲ್ಲಿ ಎಲ್ಲ ನೋಡಿ ಇದ್ದ ವಿಗ್ರಹಗಳೆಲ್ಲ ಬೇಕು ಅಂತ ಹೇಳಿದ್ರು. ಅದಕ್ಕೆಲ್ಲ ಕೊಟೇಶನಲ್ಲಿ ತರಿಸಿ ಅಂತ ಹೇಳಿದೆ. ಕೊಟೇಶನ್ ಪ್ರಕಾರ ಬಂದುಬಿಟ್ಟು ಮತ್ತು ವಿಗ್ರಹಗಳಿಗೆ ನಾವು ಒಬ್ಬರೇ ದುಡ್ಡು ಕೊಡಬಾರ್ದು ಅಂತ ನಮ್ಮ ಟ್ರಸ್ಟ್ ವತಿಯಿಂದ 2 ಲಕ್ಷ ಕೊಟ್ಟು, ಮತ್ತು ನಮ್ಮ ಬ್ರದರು ಮತ್ತು ನಮ್ಮ ಇವರು 1-2-3 ಜನರೆಲ್ಲ ಸೇರಿ 2,01,308 ರೂಪಾಯಿ ಅವರಿಗೆ ಕೊಟ್ಟಿದ್ದೀವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿ ಬರ್ತಾ ಇದೆ. ಆದಷ್ಟು ಬೇಗ ಈ ದೇವಸ್ಥಾನ ಮುಗಿಲಿ ಅಂತ ನನ್ನ ಪ್ರಾರ್ಥನೆ. ಅದರೊಟ್ಟಿಗೆ ಇಲ್ಲೆಲ್ಲ ಖಾಲಿ ಇದೆ. ಇನ್ನೊಂದು ನನ್ನ ರಿಕ್ವೆಸ್ಟ್ ಇದೆ, ಆಯಿತಾ, ಎಲ್ಲ ಚೆನ್ನಾಗಿ ಮರ ಗಿಡ ಬೆಳೆಸಬೇಕು ಅಂತ. ಈಗ ಇನ್ನೊಂದು ತಿಂಗಳಿಗೆ ಎಲ್ಲ ಮಳೆಗಳು ಸ್ಟಾರ್ಟ್ ಆಗುತ್ತೆ. ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಈಗ ನಾವು ಆಲದ ಮರಕ್ಕೆ ಏನೂ ಇದಿಲ್ಲ, ಅಲ್ಲಿ ಕೊಂಬು ಕಟ್ ಮಾಡಿ ಆ ಕೊಂಬು ನೆಟ್ಟರೆ ಒಂದು ವರ್ಷಕ್ಕೆ ಒಂದು ಮರ ಆಗುತ್ತೆ. ಇವ್ರೂರಲ್ಲಿ 1,000 ಮರ ನೆಟ್ಟಿ ನಮಗೆ ತೋರಿಸಿದ್ರೆ, ಪ್ರಕೃತಿಗೆ ಏನಾದರೂ ನಾವು ಒಂದು ಒಳ್ಳೆಯದನ್ನು ಮಾಡಿದ್ರೆ ಆ ಪ್ರಕೃತಿ ನಮ್ಗೆ ವಾಪಸ್ ಕೊಡುತ್ತೆ. ಅದನ್ನು ಮಾಡಬೇಕು ಅಂತ ಈ ಗ್ರಾಮಸ್ಥರಲ್ಲಿ ನನ್ನ ಕೋರಿಕೆ. స్కూల్ కాంపౌండ్ చేసినాం, నడగల చేసింది 2 ఎకరాలు. దాంట్లో 300 కొత్త చెట్లు నాటి ఎంత స్కూల్ కాంపౌండ్ లో 300 కాదు, 1000 షెట్లు. స్పేస్ కదా అన్న, ఇది షెటిల్ కి ఇప్పుడు మనకి ధర్మశాల పోయిండారా, స్పేస్ ఆడను ఉందా, అడికి ఒక షెట్ ఉంది అక్కడ. ఎలాంటి పిల్లలు ఆడకి ఉన్ని ఇప్పుడు ఈడ అంతే. ఇప్పుడు ఇక్కడ మేము రోడ్ కి 300 అడిలకి 8 షెట్లు పెట్టచ్చు.